ಬನ್ನಿ ಮತ್ತೆ ಇವತ್ತು ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದೆಯಾ ಮನೆ, ಎಲ್ಲೋ ಒಂದು ಕಡೆ ಸಂಗೀತ ಮತ್ತು ಪ್ರತಾಪ್ ಮಧ್ಯೆ ಸ್ವಲ್ಪ ಜಗಳ ಆಗ್ತಾ ಇದೆ, ಬಿರುಸುಗಳು ಮೂಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆ್ಯಕ್ಚುಲಿ ಅವರು ತುಂಬ ಚೆನ್ನಾಗಿದ್ದರು, ಅಕ್ಕ ತಮ್ಮ ಅಂತ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ರು. ಆದರೆ ಎಲ್ಲೊಂದು ಕಡೆ ಸಂಗೀತ ಅವರು ಪ್ರತಾಪ್ ಅವರನ್ನು ಅಂದರೆ ಪ್ರತಾಪ್ ಅವರು ಗೆಲ್ಲಬೇಕು, ಆದರೆ ಇಲ್ಲಿ ಎಲ್ಲರೂ ಗೆಲ್ಲೋದಕ್ಕೋಸ್ಕರ ಬಂದಿರೋದ್ರಿಂದ ಪ್ರತಾಪ್ ಅವರನ್ನು ಕೂಡ ಕಾಂಪಿಟೇಷನ್ ಆಗಿ ನೋಡಬೇಕು ಅಂತ ಸಂಗೀತ ಅವರು ಈ ರೀತಿ ಮಾಡ್ತಾ ಇದ್ದಾರಾ ಅಥವಾ ಏನು ಕಾರಣ ಅಂತ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಅಲ್ಲಿ ನಮ್ರತಾ ಮತ್ತು ಸಂಗೀತ ಇಬ್ಬರು ಸೇರಿ ಅಲ್ಲಿ ಟೀಮನ್ನು ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಆಗ ಸಂಗೀತ ಹೇಳ್ತಾರೆ ನಮ್ರತಾ ಮತ್ತು ನಾನು ಅಂತ. ಸೊ ಅದಕ್ಕೆ ನಮ್ರತಾ ಹೇಳ್ತಾರೆ ಕ್ಯಾನ್ ವಿ ಕನ್ಸಿಡರ್ ಪ್ರತಾಪ್ ಅಂತ. ಪ್ರತಾಪ್ ಅವರನ್ನು ಕನ್ಸಿಡರ್ ಮಾಡಲ ಅಂತ ಕೇಳಿದ್ರೆ ಅಲ್ಲಿ ಸಂಗೀತ ಹೇಳ್ತಾರೆ ಇಲ್ಲ ಇಲ್ಲ, ಟೀಮ್ಗೆ ಬ್ಯಾಲೆನ್ಸ್ ಬೇಕಾಗ್ಬೋದು, ಅವನು ಬೇಡ ಅಂತ. ಸೊ ಅದಾದ ಕೂಡಲೇ ಅಲ್ಲಿ ನೋಡಿದ್ರೆ ಪಾಪ ಪ್ರತಾಪ್ ಅವರು ಕಾರ್ತಿಕ್ ಅವ್ರ ಜೊತೆ ಅಳ್ತಾ ಇರ್ತಾರೆ. ಏಣ ಗಾಬರಿ ಆಗ್ತಾನೆ, ಪ್ಯಾನಿಕ್ ಆಗ್ತಾನೆ ಅಂತ ಎಷ್ಟು ಸಾರ್ತಿ ತಾನೇ ಹೇಳ್ತಾರೆ ಅಂತ ಕಾರ್ತಿಕ್ ಅವ್ರ ಹತ್ರ ಅಳ್ತಾ ಇರ್ತಾರೆ ಪ್ರತಾಪ್ ಅವರು. ಅದೇ ರೀತಿಯಲ್ಲಿ ಅಲ್ಲಿ ಹೋಗಿ ಕೇಳ್ತಾರೆ ಕೂಡ, ಏನಂತ, ನಾನು ಯಾಕೆ ಬಿಟ್ಟಿಲ್ಲ, ನನ್ನ ಯಾಕೆ ಆಡಿಸ್ತಾ ಇಲ್ಲ, ಎಷ್ಟು ಸಲ ಹೇಳ್ತೀರಿ ಅಂತ ಸಂಗೀತ ಅವ್ರ ಹತ್ರ ಕೂಡ ಹೇಳ್ತಾರೆ. ಅದಕ್ಕೆ ಸಂಗೀತ ಹೇಳ್ತಾರೆ ಏನು ಗೊತ್ತಾ, ನೀನು ಎಷ್ಟಾದರೂ ಡಿಫೆಂಡ್ ಮಾಡ್ಕೋ, ಅಲ್ಲಿ ಕ್ಲೀನಾಗಿ ಕಾಣಿಸುತ್ತೆ, ನೀನು ಬೇಡ, ನೀನು ಡಿಫೆಂಡ್ ಮಾಡಿಕೊಂಡ್ರೆ ನಾನು ಕೇಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಹಾಗೆ ಮತ್ತೆ ಅದಕ್ಕೆ ರಿಪ್ಲೈ ಕೊಡ್ತಾರೆ ಪ್ರತಾಪ್ ಅವರು, ನಾನು ಪ್ಯಾನಿಕ್ ಆಗ್ತೀನಿ, ಸ್ವಿಯರ್ ಆಗ್ತೀನಿ ಸರಿನಾ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅದನ್ನೇ ತುಂಬ ನೋವಿಂದ ಹೇಳ್ತಾರೆ ಅವರು, ನಾನು ಪ್ಯಾನಿಕ್ ಆಗ್ತೀನಿ ಸರಿ ಬಿಟ್ಬಿಡಿ, ನಾನು ಸಿವಿಯರ್ ಆಗ್ತೀನಿ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ನೋಡೋದಕ್ಕೆಲ್ಲ ಒಂದು ಕಡೆ ಪ್ರತಾಪ್ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದೆಯಾ ಮತ್ತೆ, ಅಂದರೆ ಇನಿಷಿಯಲಿ ಕೂಡ ಇದೇ ರೀತಿ ಆಗ್ತಾಯಿತ್ತು, ಈಗ ಮತ್ತೆ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರಾ ಮನೆ. ಪ್ರತಾಪ್ ಅವರು ಎಲ್ಲರ ಜೊತೆನಲ್ಲೂ ಚೆನ್ನಾಗಿದ್ದರು, ದೀದಿ ಅಂತ. ಆದರೆ ಚೆನ್ನಾಗಿರ್ತಾರೆ ಸಂಗೀತ ಅವ್ರು ನೋಡಿ, ಅವ್ರ ಜೊತೆ ಎಲ್ಲ ಕಡೆ ಚೆನ್ನಾಗಿರ್ತಾರೆ. ಆದರೆ ಈ ರೀತಿ ಟಾಸ್ಕ್ ಅಂತ ಬಂದಾಗ, ಕಾಂಪಿಟೇಷನ್ ಅಂತ ಬಂದಾಗ ಅವರು ಪಕ್ಕಾ ಕಾಂಪಿಟೇಷನ್ನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಸೊ ಅಂದರೆ ಈ ಮನೆಯಲ್ಲಿ ಅದೇ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಯಾರೂ ಇಲ್ಲಿ ರಿಲೇಷನ್ಶಿಪ್ನ ಬೆಳ್ಸೋಕ್ಕೆ ಬಂದಿಲ್ಲ. ಈಗ ಅವರು ಹೊರಗಡೆ ಬಂದು ಒಂದು ಇದು ಮಾಡೋದು ಬೇರೆ, ಒಳಗಡೆ ಕಾಂಪಿಟೇಷನ್ ಅಂತ ಇರೋವಾಗ ಈ ರೀತಿ ನಡೆಯುತ್ತೆ. ಬಟ್ ಎಲ್ಲೋ ಒಂದು ಕಡೆ ಪ್ರತಾಪ್ ಅವರು ಅದನ್ನು ಅರ್ಥ ಮಾಡ್ಕೊತಾ ಇಲ್ವಾ. ಪ್ರತಾಪ್ ಅವರು ಪಾಪ ಎಲ್ಲರನ್ನೂ ನಂಬಿ ಅಲ್ಲೊಂದು ಅಕ್ಕ ತಮ್ಮ ಅನ್ನೋವಂಥ ಬಾಂಧವ್ಯದಲ್ಲಿ ಉಳಿದ್ರೆ ಅದು ಸಾಧ್ಯ ಇಲ್ಲ. ಸೊ ಅವರು ಕೂಡ ಗೇಮ್ ಥರ ಆಡಬೇಕಾಗತ್ತೆ. ನೆನ್ನೆ ಕೂಡ ಅವರು ಡಿಫೆಂಡ್ ಮಾಡಿಕೊಂಡ್ರು ಏನಂತ, ಸೊ ಅಲ್ಲಿರೋದೇ 5 ಅಡಿ ನೀರು, 5 ಅಡಿ ನೀರಲ್ಲಿ ಏನು ಸ್ವಿಮ್ ಬೇಕಾಗಿಲ್ಲ, ಸ್ವಿಮ್ ಮಾಡಿ ಏನು ಸಾಧನೆ ಮಾಡಬೇಕಾಗಿಲ್ಲ, ಅಲ್ಲಿ ಗುರಿ ಇದ್ದರೆ ಸಾಕು, ಆಡ್ಬೋದು. ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲೇನು ಬಟರ್ಫ್ಲೈ ಸ್ವಿಮ್ ಮಾಡಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಪ್ರತಾಪ್ ಅವರು. ತುಂಬ ಕಡೆ ಡಿಫೆಂಡ್ ಮಾಡ್ಕೊತಾರೆ, ಆದರೂ ಎಲ್ಲ ಗೇಮ್ ಅಂತ ಬಂದಾಗ ಮನೆ ಅವರನ್ನು ಹೊರಗಡೆ ಇಟ್ಬಿಡ್ತಾರೆ. ನೆನ್ನೆ ಸಂಗೀತ ಅವ್ರು ಹೇಳ್ತಾಯಿದ್ರು ನನಗೆ ಅವಕಾಶನೇ ಕೊಟ್ಟಿಲ್ಲ ಅಂದರೆ ನಾನು ಹೆಂಗೆ ಪ್ರೂವ್ ಮಾಡೋದಂತ. ಅದೇ ಪ್ರಶ್ನೆ ಅವ್ರಿಗೂ ಅನ್ಭವಿಸುತ್ತಲ್ವ, ಪ್ರತಾಪ್ ಅವ್ರಿಗೆ ಚಾನ್ಸೇ ಕೊಟ್ಟಿಲ್ಲ ಅಂದರೆ ಪ್ರತಾಪ್ ಅವ್ರು ಹೇಗೆ ಪ್ರೂವ್ ಮಾಡೋಕ್ಕಾಗತ್ತೆ. ಸೊ ಸಂಗೀತ ಅವ್ರಿಗೆ ಬಂದರೆ ರಕ್ತ, ಬೇರೆಯವ್ರಿಗೆ ಬಂದರೆ ಟೊಮೊಟೊ ಚಟ್ನಿನ. ಅಂದರೆ ಸಂಗೀತ ಅವ್ರನ್ನ ಹೊರಗಡೆ ಇಟ್ಬಿಟ್ರೆ ಸಂಗೀತ ಅವರು ಡಿಪೆಂಡ್ ಮಾಡ್ತಾರೆ, ಅಳ್ತಾರೆ, ಜಗಳ ಮಾಡ್ತಾರೆ, ನನ್ನ ಯಾಕೆ ಹೊರಗಡೆ ಇಟ್ರಿ ವುಮೆನ್ ಅಂತ ಎಲ್ಲ ಹೇಳ್ತಾರೆ. ಆದರೆ ಪ್ರತಾಪ್ ಅವರನ್ನು ಹೊರಗಡೆ ಇಟ್ಟರೆ ಪ್ರತಾಪ್ ಅವರು ಕೇಳ್ಬೋದಲ್ವ. ಅವ್ರ ಅಭಿಮಾನಿಗಳು ಮತ್ತೆ ಹೇಳ್ತಾರೆ ಇಲ್ಲ ಅವರು ಸ್ವಿಮ್ ಮಾಡ್ತಾಯಿದ್ರು, ನ್ಯಾಷನಲ್ ಲೆವೆಲ್ ಸ್ವಿಮ್ಮರು, ಅದಕ್ಕೆ ಬಂದು ನಾವು ಅವ್ರಿಗೆ ಅವಕಾಶ ಕೊಡಬೇಕಂತ. ಇದು ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲ, ಇಲ್ಲಿ ಒಂದು ಬಿಗ್ ಬಾಸ್ ಕಾಂಪಿಟೇಷನ್, ಅಲ್ಲಿ ಎಲ್ಲರಿಗೂ ಅವಕಾಶ ಕೊಡಬೇಕಾಗುತ್ತೆ. ಸಂಗೀತ ಅವ್ರಿಗೆ ಯಾವ ರೀತಿ ಅವಕಾಶ ಬೇಕಾಗುತ್ತೋ ಅದೇ ರೀತಿ ಪ್ರತಾಪ್ ಅವ್ರಿಗೂ ಅವಕಾಶ ಬೇಕು. ಅದನ್ನೇ ಕೂಡ ಪ್ರತಾಪ್ ಅವರು ನಿನ್ನೆನೂ ಹೇಳ್ತಾರೆ, ಸೊ ನನಗೂ ಅವಕಾಶ ಕೊಡಿ ಅಂತ. ಯಾಕೆ ಸಂಗೀತ ಅವರು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಅವ್ರಿಗೆ ಅವಕಾಶ ಬೇಕು ಅಂತ ಜಗಳ ಮಾಡುವಾಗ ಬೇರೆಯವ್ರಿಗೂ ಅವಕಾಶ ಕೊಡಬೇಕಂತ ಯಾಕೆ ಅವರು ಬರೀ ವಿನಯ್, ಮೈಕಲ್ ಇವರೇ ಆಡ್ತಾಯಿದ್ರೆ ಸೊ ಬೇರೆಯವರು ಆಡಬೇಕಲ್ವಾ, ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ತುಂಬಾ, ಆದರೆ ಸಂಗೀತ ಅವರ ಅಭಿಮಾನಿಗಳೇನಿದ್ದಾರೆ ಅವ್ರು ಏನೇ ಮಾಡಿದ್ರು ಡಿಫೆಂಡ್ ಮಾಡ್ಕೊತಾರೆ. ಎಲ್ಲೇ ಒಂದು ಚಿಕ್ಕ ಕಮೆಂಟ್ ಹಾಕಿದ್ರೆ ಅದಕ್ಕೂ ಕೂಡ ಬಹಳಷ್ಟು ಕಮೆಂಟ್ಗಳಿರುತ್ತೆ. ಸೊ ಗೊತ್ತಿಲ್ಲ, ಅವ್ರು ಏನು ಮಾಡಿದ್ರು ಸರಿ ಅನ್ನೋ ರೀತಿಯಲ್ಲೇ ಅವ್ರ ಅಭಿಮಾನಿಗಳು ಬಿಹೇವ್ ಮಾಡ್ತಾರೆ. ನಮ್ಮ ಕಮೆಂಟ್ ಸೆಕ್ಷನಲ್ಲೂ ಕೂಡ ತುಂಬ ಜನ ರ್ಯಾಶ್ ಆಗಿ ಕಮೆಂಟ್ ಮಾಡ್ತಾರೆ. ಇದು ನಮ್ಮ ಅಭಿಪ್ರಾಯ, ಸೊ ತೊಗೊಳ್ಳೋದು ಬಿಡೋದು, ಅಂದರೆ ನಿಮಗೆ ಹೇಗೆ ಸಂಗೀತ ಅವ್ರು ಇಷ್ಟನೋ ಆ ರೀತಿ ನಮಗೂ ಕೂಡ ನಮಗೇನು ಸಂಗೀತ ಅವ್ರು ಇಷ್ಟ ಇಲ್ಲ ಅಂತಲ್ಲ. ಸಂಗೀತ ಅವರು ಚೆನ್ನಾಗಿದ್ದಾಗ ನಾವು ಕೂಡ ತುಂಬ ಸರ್ತಿ ಅವ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ದೀವಿ. ಸೊ ಅವರು ಒಂದು ಕಡೆ ಎಲ್ಲೋ ಒಂದು ಕಡೆ ಬೇರೆಯವರನ್ನು ಸೈಡ್ ಲೈನ್ ಮಾಡಿದಾಗ ಅಥವಾ ಬೇರೆ ಬಾಂಧವ್ಯಗಳಿಗೆ ಬೆಲೆ ಕೊಡದೇ ಇದ್ದಾಗ ಅದು ತಪ್ಪು ಅಂತ ಅನಿಸಿದ್ರೆ ನಾವು ಕೂಡ ಅದನ್ನೇ ಹೇಳ್ತೀವಿ. ಸೊ ಇಲ್ಲಿ
ಅಂದರೆ ನಿಮ್ಮ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ ಆಗಿರಬೇಕಂತ ಏನಿಲ್ಲ. ಸೊ ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ, ಎಲ್ಲರಿಗೂ ಒಂದು 50 ಲಕ್ಷ ಓಟ್ ಬರುತ್ತೆ ಅಂದರೆ ಅಷ್ಟೆಷ್ಟು ಅಭಿಮಾನಿಗಳು ಎಲ್ಲರಿಗೂ ಇರ್ತಾರೆ. ಪ್ರತಾಪ್ ಅವ್ರಿಗೆ ಒಂದಷ್ಟು ಅಭಿಮಾನಿಗಳಿರ್ತಾರೆ, ಸಂಗೀತ ಅವ್ರಿಗೆ ಅಭಿಮಾನಿಗಳಿರ್ತಾರೆ, ವಿನಯ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ನಮ್ರತಾ ಅವ್ರಿಗೂ ಅಭಿಮಾನಿಗಳಿದ್ದಾರೆ, ವರ್ತೂರ್ ಸಂತೋಷ್ ಅವ್ರಿಗೆ ಸಾಕಷ್ಟು ಓಟ್ಗಳು ಬರ್ತಾಯಿದೆ. ಸೊ ಎಲ್ಲ ಅಭಿಮಾನಿಗಳು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಸೊ ಆ ಥರ ಬಂದಾಗ ಎಲ್ಲರೂ ಕೂಡ ಅಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಒಬ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸಂಗೀತ ಮಾಡಿದ್ದೆಲ್ಲ ಸರಿನೂ ಅಲ್ವಾ, ಅಥವಾ ಪ್ರತಾಪ್ ಮಾಡಿದ್ದೆಲ್ಲ ಸರಿನೂ ಅಲ್ಲ. ಪ್ರತಾಪ್ ಅವರು ಕೂಡ ತಪ್ಪು ಮಾಡಿರ್ತಾರೆ, ಸಂಗೀತ ಅವರು ತಪ್ಪು ಮಾಡಿರ್ತಾರೆ, ವರ್ತೂರ್ ಸಂತೋಷ್ ಅವರು ತಪ್ಪು ಮಾಡಿದ್ದಾರೆ. ತುಕಾಲಿ ಸಂತೋಷ್ ಅವರು ಬಿಂಬೆ ಮೇಲೆ ಕೂತು ಮಾತಾಡುವಾಗ ಅಲ್ಲಿ ಸುದೀಪ್ ಅವರು ಸಾಕಷ್ಟು ಸಾರ್ತಿ ಬಂದು ಅವ್ರಿಗೆ ವಾರ್ನಿಂಗ್ ಕೊಡ್ತಾರೆ. ಅದೇ ರೀತಿ ಪ್ರತಾಪ್ ಅವರು ಸಿನಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದಾಗ ಪ್ರತಾಪ್ ಅವರನ್ನು ವಾರ್ನ್ ಮಾಡಿದ್ರು ಸುದೀಪ್ ಅವರು. ಈ ರೀತಿ ಎಲ್ಲರನ್ನೂ ಕೂಡ ವಾರ್ನ್ ಮಾಡ್ತಾರೆ. ಸಂಗೀತ ಅವ್ರು ಮಾಡಿದಾಗ ಕೂಡ ತುಂಬ ಸಲ ವಾರ್ನ್ ಮಾಡಿದ್ದಾರೆ. ಸಂಗೀತ ಅವರು ಈ ಹಿಂದೆ ಕಾರ್ತಿಕ್ ಅವ್ರ ಜೊತೆ ಜಗಳ ಮಾಡಿದ್ರು. ಅದೇ ರೀತಿ ಪ್ರತಾಪ್ ಅವರು ಒಂದು ಟಾಸ್ಕಲ್ಲಿ ನಮ್ರತಾ ಅವರನ್ನು ಮತ್ತು ಕಾರ್ತಿಕ್ ಅವರನ್ನು ಹೊರಗಡೆ ಇಟ್ಟಾಗ ಇಡೀ ಜನ ಅದನ್ನು ತುಂಬ ಜನ ಅಪೋಸ್ ಮಾಡಿದ್ರು. ಯಾಕೆ ಅವರು ಕಾರ್ತಿಕ್ ಅವರನ್ನು ಹೊರಗಡೆ ಇಟ್ಟರು, ಕಾರ್ತಿಕ್ ಸ್ಟ್ರಾಂಗ್ ಪ್ಲೇಯರು, ನಮ್ರತಾ ಪಾಪ ನಂಬಿ ಬಂದಿದ್ರು, ನಮ್ರತಾನ ಯಾಕೆ ಹೊರಗಡೆ ಇಟ್ಟರು ಅಂತ. ಯಾರೇ ಎಲ್ಲೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ. ಅಂದರೆ ಅದು ಸಂಗೀತ ಮಾಡ್ತಾರೆ, ಪ್ರತಾಪ್ ಮಾಡ್ತಾರೆ ಅಂತಲ್ಲ, ಯಾರು ಮಾಡಿದ್ರು ತಪ್ಪೇ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.